ಅಯೋಧ್ಯೆಯ ಅರಮನೆ ಕಳೆದು ಹೋದರೂ ನನಗೆ ಸಂಕಟವಿಲ್ಲ. ಆದರೆ ರಾಮನ ಪ್ರೀತಿ ಮತ್ತು ಲಕ್ಷ್ಮಣನ ಭಕ್ತಿ ಈ ಅರಣ್ಯವನ್ನೇ ನನಗೆ ಸ್ವರ್ಗವನ್ನಾಗಿ ಮಾಡಿದೆ. इश्क मरना भी है, इश्क मारे जानी, इश्क तूफान है, इश्क जीना भी है, इश्क मरना भी है, इश्क तारे जानी, इश्क तूफान है. ಹೇಳಲ್ಲ ಯಾರಲ್ಲೂ ನಾನು ಈ ಗುಟ್ಟಲ್ಲಿ ಶಾಮೀಲು ನೀನು. ಅಲ್ಲಿ ನೋಡಿ, ಎಷ್ಟು ಸುಂದರವಾದ ಚಿನ್ನದ ಜಿಂಕೆ. ನಾನು ಎಂದೂ ಇಂತಹ ಜಿಂಕೆಯನ್ನು ನೋಡಿಲ್ಲ. ನನಗೆ ಅದನ್ನು ಹಿಡಿದು ತಂದು ಕೊಡಿ. ಸೀತೆ, ಅದು ಸಾಮಾನ್ಯ ಜಿಂಕೆಯಲ್ಲ. ಬಹುಶಃ ಅದು ಮಾಯೆ ಜಿಂಕೆಯಾಗಿರಬೇಕು. ಆದರೂ ನಿನಗೆ ಇಷ್ಟವಾಗಿದೆ ಅಲ್ಲವೇ? ನಾನು ಅದನ್ನು ಹಿಡಿದು ತರುತ್ತೇನೆ. ಲಕ್ಷ್ಮಣ, ನಾನು ಜಿಂಕೆಯ ಹಿಂದೆ ಹೋಗುತ್ತಿದ್ದೇನೆ. ನಾನು ಬರುವವರೆಗೂ ಸೀತೆಯ ರಕ್ಷಣೆ ನಿನಗೆ ಹೊಣೆ. ಎಚ್ಚರದಿಂದ ಇರು. ನಿನ್ನ ಆಜ್ಞೆಯಂತೆ ಆಗಲಿ ಅಣ್ಣ. ಲಕ್ಷ್ಮಣ, ಸಹೋದರ ಲಕ್ಷ್ಮಣ, ನನ್ನನ್ನು ರಕ್ಷಿಸು. ಲಕ್ಷ್ಮಣ, ಕೇಳಿದೆಯಾ? ಅವರಿಗೆ ಏನೋ ಅಪಾಯವಾಗಿರಬಹುದು. ಮಾತೆ, ಇದು ಮಾಯೆ ಇರಬೇಕು. ರಾಮನ ಧ್ವನಿಯಂತೆ ಶತ್ರುಗಳು ಕುತಂತ್ರ ಮಾಡುತ್ತಿರಬೇಕು. ಲಕ್ಷ್ಮಣ, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ? ಅದು ನನ್ನ ರಾಮನದೇ ಧ್ವನಿ. ಆಗಲಿ ಮಾತೆ, ನಾನು ಹೋಗಿ ಬರುತ್ತೇನೆ. ನಾನು ಮರಳಿ ಬರುವವರೆಗೂ ಈ ರೇಖೆಯನ್ನು ದಾಟಬೇಡಿ. ಇದು ರಕ್ಷಾ ರೇಖೆ. ಭವತಿ ಭಿಕ್ಷಾಂ ದೇಹಿ. ಸುಮ್ಮನೆ ಏಕೆ ನಿಂತುಕೊಂಡೆ ತಾಯಿ? ಪೂಜ್ಯರೇ, ನಾನು ಹೊರಗೆ ಬರಲಾರದಂತೆ ನಿರ್ಬಂಧಿತಳಾಗಿದ್ದೇನೆ. ದಯಮಾಡಿ ನೀವೇ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ಸಾಧ್ಯವಿಲ್ಲ. ಗೃಹಿಣಿ ಧರ್ಮವನ್ನು ಪಾಲಿಸದ ನಿನ್ನ ಭಿಕ್ಷೆ ಯಾರಿಗೆ ಬೇಕಾಗಿದೆ? ಈ ಸನ್ಯಾಸಿಯನ್ನು ಅಪಚಾರ ಮಾಡಿದ ನೀನು ನನ್ನ ಶಾಪಕ್ಕೆ ಗುರಿಯಾಗುವೆ. ಇಲ್ಲ, ನಾನು ಇವರ ಶಾಪಕ್ಕೆ ಗುರಿಯಾಗಲಾರೆ. ಈಗ ನಿನ್ನನ್ನು ಕಾಪಾಡಲು ಇಲ್ಲಿ ಯಾರು ಬರುವುದಿಲ್ಲ. ನನಗೆ ನಂಬಿಕೆ ಇದೆ. ನನ್ನ ಪ್ರಭು ಶ್ರೀರಾಮಚಂದ್ರ ಬಂದೇ ಬರುತ್ತಾನೆ. ರಾಮ ರಾಮ ರಾಮ, ಎಲ್ಲಿದ್ದಾನೆ ಆ ನಿನ್ನ ರಾಮ? ಹೇಗಿದ್ದಾನೆ ಆ ನಿನ್ನ ರಾಮ? ಕೈಯಲ್ಲಿ ಬೆಳ್ಳಿನ ಕೋಲು, ಮೈಯೆಲ್ಲ ಧರ್ಮದ ಶಾಲು, ಧರ್ಮನೇ ದೇವರು ಅಂದನು ನನ್ನ ಶ್ರೀರಾಮಚಂದ್ರನು. ಯಾರನ್ನೂ ನೋಯಿಸದವನು, ಸತ್ಯಕ್ಕೆ ತಲೆಬಾಗುವನು, ಮಾತಿಗೆ ತಪ್ಪದ ಮಗನು ನನ್ನ ಶ್ರೀರಾಮಚಂದ್ರನು. ಅಷ್ಟದಿಕ್ಕುಗಳು ಕಾಲ ಕೆಳಗೆ, ಎಲ್ಲ ದೇವರಿ ಮುಷ್ಟಿಯೊಳಗೆ, ಸೋಲಿಲ್ಲ ನನಗೆ, ಸಾವಿಲ್ಲ ಕೊನೆಗೆ, ನಾ ಯಾರು ಬಂದ ನಿನಗೆ.
देवन रघुपति सायन। ಯಾರು ನೀವು? ಮಾತೆ, ನಾನು ರಾಮನ ದೂತ ಆಂಜನೇಯ. ತೆಗೆದುಕೊಳ್ಳಿ ಈ ರಾಮನ ಉಂಗುರವನ್ನು. ಆಂಜನೇಯ, ತೆಗೆದುಕೋ ಈ ಚೂಡಾಮಣಿಯನ್ನು. ನನ್ನ ರಾಮನಿಗೆ ತಿಳಿಸು, ನಾನು ಅವರಿಗಾಗಿಯೇ ಕಾಯುತ್ತಿದ್ದೇನೆ. ಗಾಳಿ ನನ್ನನು ನಿನ್ನೆಡೆ ನಿಂತಿದೆ. ಆಶೆಗೂ ಮೀರಿದ ಭಾವನೆ ಏಕಿದೆ. ಸೀತಾ ನಿಜವಾಗಿಯೂ ಲಂಕೆಯಿಂದ ಬರುವಾಗ ಸ್ವಚ್ಛಳು ಎಂದು ನನಗೆ ಅನುಮಾನವಾಗುತ್ತಿದೆ. ಹೌದು, ರಾಮನ ಜೊತೆ ಅವಳು ಸರಿಯಾಗಿ ನಡೆದುಕೊಂಡಿದ್ದಾಳಾ? ಅವಳ ಶುದ್ಧತೆ ಬಗ್ಗೆ ನನಗೂ ಪ್ರಶ್ನೆ ಹುಟ್ಟುತ್ತಿದೆ. ಸೀತೆ, ನಿನ್ನ ಮೇಲೆ ನನ್ನ ನಂಬಿಕೆ ಹಿಮದಂತೆ ಶುದ್ಧವಾಗಿದೆ. ಆದರೆ ಪ್ರಜೆಗಳ ಶಂಕೆ ನನ್ನ ಹೃದಯವನ್ನು ಹರಡಿದೆ. ರಾಜನಾಗಿ ಧರ್ಮಪಾಲನೆ ನನ್ನ ಕರ್ತವ್ಯ. ನಾನು ಪತಿಯಾಗಿ ನೋವು ಅನುಭವಿಸುತ್ತಿದ್ದರೂ ರಾಜಧರ್ಮದ ಮುಂದೆ ನನ್ನ ಮನಸ್ಸನ್ನು ಬಲಿಪಡಿಸಬೇಕಾಗಿದೆ. ನಿನ್ನ ಶುದ್ಧತೆಗೆ ಸಾಕ್ಷಿ ನೀಡಲು ನೀನು ಅಗ್ನಿ ಪ್ರವೇಶ ಮಾಡಲೇಬೇಕು. ಸೀತೆ, ನೀನು ಪರಮ ಪಾವನಳು ಎಂದು ನನಗೆ ಗೊತ್ತಿತ್ತು. ಆದರೆ ರಾವಣನ ವಶದಲ್ಲಿದ್ದ ನಿನ್ನ ಚಾರಿತ್ರ್ಯವನ್ನು ಲೋಕಕ್ಕೆ ನಿರೂಪಿಸುವುದು ಅನಿವಾರ್ಯವಾಗಿತ್ತು. ಪ್ರಭು, ನಿಮ್ಮ ಶಬ್ದಗಳಲ್ಲಿ ನೋವು ಇದೆ, ನಂಬಿಕೆಯೂ ಇದೆ. ನಾನು ಸುಟ್ಟಿಲ್ಲ, ಏಕೆಂದರೆ ನನ್ನ ಸತ್ಯ ಬೆಂಕಿಯನ್ನೇ ಗೆದ್ದಿದೆ. ಇದು ನನ್ನ ಪ್ರೇಮದ ಶಕ್ತಿಯ ವಿಜಯ. ನಾನು ನಿಮ್ಮ ನಿಷ್ಠೆಗೆ ಸಮಾನವಾದ ಶುದ್ಧತೆಯೊಂದಿಗೆ ನಿಂತಿದ್ದೇನೆ. पूर्णचन्द्रवदनाय अण्डजातवाहनाय अतुलमङ्गलाय